ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಎಂದು ನಾನು ಆಹ್ವಾನಿಸುತ್ತೇನೆ. ಈ ದೇವರ ವಾಕ್ಯವನ್ನು ಕೇಳಿ ಆಲಿಸಿ ಧ್ಯಾನಿಸಿ ಅದರಿಂದ ನೀವು ಬಿಡುಗಡೆಯಾಗಲೆಂದು ನಾನು ಯೇಸುವಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮಲ್ಲಿ ಇದ್ದರೆ ಆ ವಾಕ್ಯ ಯಾವ ರೀತಿಯ ಕ್ರಿಯೆಗಳು ನಾವು ಮಾಡಬಹುದು? ದೇವರ ವಾಕ್ಯ ಎಂಬುದು ಏನು ಹೇಳ್ತದೆ ಅಂದರೆ, ರೋಮನ್ನರಿಗೆ ಬರೆದ ಪತ್ರದಲ್ಲಿ 8ನೇ ಅಧ್ಯಾಯದಲ್ಲಿ ವಾಕ್ಯಗಳು 31ರಿಂದ ನಾವು ಓದಬೇಕಾದರೆ 39ರವರೆಗೆ ಓದಬೇಕಾದರೆ ವಾಕ್ಯ ಈ ರೀತಿ ಇದೆ. ಕ್ರೈಸ್ತ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವವರು ಯಾರು? ಕ್ರೈಸ್ತನ ಪ್ರೀತಿಯಲ್ಲಿ ನೀನು ಬೆಳೆಯುವುದಾದರೆ, ಆ ಕ್ರೈಸ್ತನ ಪ್ರೀತಿಯಲ್ಲಿ ನಿನ್ನನ್ನು ಬಲಗೊಳಿಸುವುದಾದರೆ, ಕ್ರೈಸ್ತನ ಪ್ರೀತಿಯಲ್ಲಿ ನಿನ್ನ ನಡವಳಿಕೆಗಳನ್ನು ಬದಲು ಮಾಡುವುದಾದರೆ, ಕ್ರೈಸ್ತರಲ್ಲಿ ನೀನು ಯಾವಾಗಲೂ ಇದ್ದರೆ, ಕ್ರೈಸ್ತನ ಎಲ್ಲ ಕಾರ್ಯಗಳಲ್ಲಿ ನೀನು ನಿರತನಾಗಿದ್ದರೆ, ಅದನ್ನು ಬೇರೆ ಮಾಡುವವರು ಯಾರು ಈ ಲೋಕದಲ್ಲಿ? ಯಾರೂ ಇಲ್ಲ ಎಂದು ಹೇಳಬಹುದು. ಬೇರ್ಪಡಿಸುವವರು ಯಾರೂ ಇಲ್ಲ. ಕ್ರೈಸ್ತನ ನಡೆನುಡಿಗಳನ್ನು ಪಾಲಿಸುವ ನೀನು, ಕ್ರೈಸ್ತನ ಸತ್ಯದ ವಚನಗಳನ್ನು ಓದಿ ಪಾಲಿಸುವ ನೀನು, ಕ್ರೈಸ್ತರ ಸತ್ಯದಲ್ಲಿ ನಡೆಯುವ ನೀನು, ನಿನ್ನನ್ನು ಬೇರ್ಪಡಿಸುವರು ಯಾರೂ ಇಲ್ಲ ಈ ಲೋಕದಲ್ಲಿ ಎಂದು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಕ್ರೈಸ್ತನನ್ನು ಪ್ರೀತಿ ಮಾಡಬೇಕಾದರೆ ನಿನಗೆ ಈ ಲೋಕದಲ್ಲಿ ಕಷ್ಟಗಳು, ದುಃಖಗಳು, ನೋವುಗಳು ಬರುವುದು. ಆದರೆ ಮಾನವನು ಏನು ಮಾಡಲು ಸಾಧ್ಯವಿಲ್ಲ. ಮಾನವನು ಯಾವುದೇ ರೀತಿಯಿಂದ ಈ ಲೋಕದ ಕಾರ್ಯಗಳಲ್ಲಿ ಆ ಪ್ರೀತಿಯನ್ನು ಮುರಿದು ಹಾಕಬಹುದು, ಪ್ರೀತಿಯನ್ನು ಜಜ್ಜಬಹುದು, ಪ್ರೀತಿಯನ್ನು ಆತನು ಕಡಿಮೆ ಮಾಡಬಹುದು. ಏಕೆಂದರೆ ದೇವರು ಪ್ರೀತಿಯಿಂದ ಒಂದು ಕೆರೆಗೆ ನೀರನ್ನು ಕೊಟ್ಟರೆ ಆ ನೀರನ್ನು ಎಲ್ಲರೂ ತೆಗೆದುಕೊಂಡು ನಾವು ಕುಡಿಯುತ್ತೇವೆ, ವ್ಯವಸಾಯಕ್ಕೆ ಉಪಯೋಗಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಆದರೆ ಉಪಯೋಗವಾಗುತ್ತದೆ. ದೇವರು ಧಾರಾಕಾರವಾಗಿ ಪ್ರೀತಿಯಿಂದ ಸುರಿಸಿದ ನೀರು ಅದು ಎಲ್ಲರಿಗೂ ಉಪಯೋಗವಾಗುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಈಗ ಈ ಭೂಮಿಯು ಸಹ ದೇವರು ಪ್ರೀತಿಯಿಂದ ನಮಗೆ ಕೊಟ್ಟಿದ್ದಾರೆ. ಈ ಭೂಮಿಯಲ್ಲಿ ನಾವು ಅದನ್ನು ಮನುಷ್ಯನಿಗೆ ತಕ್ಕಂತೆ ಆತನು ಅದನ್ನು ಪೀಸ್ ಮಾಡಿಕೊಂಡು ಅದನ್ನು ದೇವರ ಆ ಪ್ರೀತಿಯನ್ನು ಬೆಳೆಯಬೇಕಾದರೆ ಆ ಭೂಮಿಯಿಂದ ಆತನು ಬೆಳೆಯುವ ಎಲ್ಲ ಆಹಾರದಿಂದ ಆತನು ಸೇವಿಸಿದಾಗ ದೇವರ ಪ್ರೀತಿಯನ್ನು ಬಲವನ್ನು ಹೊಂದಿಕೊಳ್ಳಬೇಕು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಆದರೆ ಅದರಿಂದ ನೀನು ಹಣ ಇದ್ದರೆ ಕೊಂಡುಕೊಳ್ಳಬಹುದು, ಇಲ್ಲದೇ ಇರಬಹುದು. ಆದ್ದರಿಂದ ಈ ಲೋಕದಲ್ಲಿ ನೀನು ಎಷ್ಟೇ ಕೊಂಡುಕೊಂಡರೂ ಅಷ್ಟೇ ನಿನಗೆ ಸಿಗುತ್ತದೆ. ಆದರೆ ಕೊಂಡುಕೊಂಡಾಗ ಅದರಲ್ಲಿರುವ ಯಾವುದೇ ರೀತಿಯ ಕಲ್ಮಶಗಳಿದ್ದರೆ ಅದನ್ನು ದೇವರು ಸರಿಪಡಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಆದರೆ ಈ ಲೋಕದಲ್ಲಿ ದೇವರು ಕೊಟ್ಟದ್ದನ್ನು, ಈ ಲೋಕದಲ್ಲಿ ಆ ದೇವರು ಆಶೀರ್ವದಿಸದನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ. ನಿನಗೆ ಕಾರಾಗಲಿ, ಭೂಮಿಯಾಗಲಿ, ಆಸ್ತಿಯಾಗಲಿ ಯಾವುದೇ ನೀನು ಬೇರ್ಪಡಿಸಲು ಸಾಧ್ಯವಿಲ್ಲ ಈ ಲೋಕದಲ್ಲಿ. ದೇವರು ನಿನಗೆ ಸತ್ಯದಲ್ಲಿ ನೀನು ಜೀವಿಸುವ ಕುಟುಂಬವಾಗಿ ಮಾರ್ಪಡಿಸಿದರೆ ಆ ಕುಟುಂಬವು ಎಂಥ ಕಷ್ಟಗಳು, ತೊಂದರೆಗಳು ಬಂದರೂ ಅದು ಸತ್ಯದಲ್ಲೇ ಆ ಕುಟುಂಬವು ಬೆಳೆಯುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ಹಲವಾರು ಅಡ್ಡ ದಾರಿಗಳಲ್ಲಿ ಹೋಗುವರು ಎಷ್ಟೋ ಜನರನ್ನು ನಾವು ನೋಡ್ತೇವೆ. ಆದರೆ ಆ ಜನರಲ್ಲಿ ಕುಂದು ಕೊರತೆಗಳು, ಕಷ್ಟಗಳು, ನೋವುಗಳು ಬರುವುದು ಸಹಜ. ಆದರೆ ದೇವರು ನಮಗೆ ಪ್ರೀತಿಯಿಂದ ದಾರಿಯನ್ನು ತೋರಿಸಿದ್ದಾರೆ. ಒಳ್ಳೆ ದಾರಿಯಿಂದ ನಡೆಯಿರಿ, ಆ ದಾರಿಯಲ್ಲಿ ನಾನು ತೋರಿಸುವ ದಾರಿ ಹೋದರೆ ನಿಮಗೆ ಯಾವುದೇ ರೀತಿಯಿಂದ ಕಷ್ಟಗಳು, ನೋವುಗಳು ಬರುವುದಿಲ್ಲ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ ಆ ವಾಕ್ಯ ಈ ರೀತಿ ಇದೆ. ಹೀಗಿರುವಲ್ಲಿ ನಾವು ಏನು ಹೇಳೋಣ? ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು?
ನೋಡಿ, ದೇವರೇ ನಿನ್ನ ಪರ ಇರುವಾಗ, ನಿನ್ನ ಜೊತೆ ಇರುವಾಗ ಈ ಲೋಕದಲ್ಲಿ ಯಾವ ವಿರೋಧಿಗಳು ನಿನ್ನನ್ನು ವಿರೋಧಿಸಲು ಸಾಧ್ಯವಿಲ್ಲ. ನಿನಗೆ ಹಲವಾರು ಜನರು ನೀನು ಇಟ್ಟುಕೊಂಡಿರುವ ಯಾವುದೇ ರೀತಿಯಿಂದ ಒಳ್ಳೆ ರೀತಿಯ ಕುಟುಂಬವನ್ನು ಕೆಡಿಸಲು ಎಷ್ಟೋ ಜನ ನೋಡಬಹುದು. ಆದರೆ ದೇವರು ಆಶೀರ್ವಾದ ಮಾಡಿಬಿಟ್ಟರೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಪ್ರೀತಿಯ ಸಹೋದರ. ಏಕೆಂದರೆ ನೀನು ದೇವರಲ್ಲಿ ಇದ್ದಿ, ದೇವರು ನಿನ್ನೊಳಗೆ ಇದ್ದಾರೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಯಾವಾಗಲೂ ನೀವು ಆಶೀರ್ವಾದ ಉಳ್ಳವರಾಗಿರುತ್ತೀರಿ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ನಾನೇ ದ್ರಾಕ್ಷಾ ಬಳ್ಳಿ, ನೀವು ಕವಲ ಬಳ್ಳಿಗಳು. ಕವಲ ಬಳ್ಳಿಗಳು ಫಲ ಕೊಡುವಾಗ ಒಳ್ಳೆಯ ರೀತಿಯಾಗಿ ಈ ಲೋಕದಲ್ಲಿದ್ದರೆ ಆ ಒಳ್ಳೆಯ ರೀತಿಯ ತನದಿಂದ ಕೆಟ್ಟ ತನಕ್ಕೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆದರೆ ನೀವು ಒಂದು ಒಳ್ಳೆಯ ದ್ರಾಕ್ಷಿಯ ಬಳ್ಳಿಯಲ್ಲಿ ನೀವು ಬೆಳೆಯುವಾಗ, ದೇವರ ಪ್ರೀತಿಯಲ್ಲಿ ಬೆಳೆಯುವಾಗ ಯಾರೂ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರು ನಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಲಿಲ್ಲ. ದೇವರು ತನ್ನ ಯೆಹೋವನಾದ ದೇವರು ಸ್ವಂತ ಪುತ್ರನನ್ನೇ ನಮಗೆ ಕೊಡಲು ಅವರು ಹಿಂಜರಿಲಿಲ್ಲ. ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡಲಿರಲಾರರು ಈ ಲೋಕದಲ್ಲಿ. ಪ್ರೀತಿಯ ಸಹೋದರ ಸಹೋದರಿ, ನೀವು ನೋಡಿ, ಸ್ವಂತ ಪುತ್ರನನ್ನೇ ಅವರು ಕೊಡಲು ಹಿಂಜರಿಲಿಲ್ಲ. ಆ ಪುತ್ರನನ್ನು ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡಬಲ್ಲರು. ಪುತ್ರನನ್ನು ಕಳಿಸಿ ಈ ಲೋಕದಲ್ಲಿ ಎಲ್ಲ ಪಾಪಿಗಳು ಮನ ತಿರುಗುವಂತೆ ಮಾಡಿ, ಎಲ್ಲರಿಗೂ ಸಾಕ್ಷಿಯಾಗುವಂತೆ ಮಾಡಿ, ಆ ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟ ಆ ಉದ್ದೇಶಕ್ಕಿಂತ ಬೇರೆ ಯಾವ ಉದ್ದೇಶವನ್ನು ದೇವರು ಕೊಡಲಾರರು. ಏಕೆಂದರೆ ಆ ಮಗನನ್ನು ಕಳಿಸಿದ ಲೋಕದಲ್ಲಿ ಅವರು ಜನರ ಮುಂದೆ ಸಾಕ್ಷಿಯಾದರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ನಮ್ಮ ಪರ ದೇವರು ಇದ್ದರೆ, ನಮ್ಮ ಕುಟುಂಬದಲ್ಲಿ ದೇವರಿದ್ದರೆ, ನಮ್ಮ ಮಕ್ಕಳಲ್ಲಿ ಕುಟುಂಬ ದೇವರಿದ್ದರೆ, ನಾವು ಮಾಡುವ ಕೆಲಸದಲ್ಲಿ ಕಾರ್ಯದಲ್ಲಿ ದೇವರನ್ನು ನೀನು ನೆನೆಸುತ್ತಿದ್ದರೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರೇ ಆರಿಸಿಕೊಂಡ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು? ದೇವರೇ ನಿನ್ನನ್ನು ಆರಿಸಿಕೊಂಡ ಮೇಲೆ, ದೇವರು ನಿನ್ನ ಪರ ಇದ್ದ ಮೇಲೆ ನಿನ್ನ ಮೇಲೆ ಒಂದು ದೂಷಣೆ ಹಾಕಬಹುದು. ನೀನು ತಪ್ಪು ಮಾಡಲಿಲ್ಲ, ಆ ತಪ್ಪನ್ನು ಹಲವಾರು ಜನ ತಪ್ಪು ಮಾಡಿದ್ದೀಯಾ ಅಂತ ಹೇಳ್ಬೋದು. ಆದರೆ ನಿನ್ನ ಮನಸ್ಸು ಹೇಳ್ತದೆ ನೀನು ತಪ್ಪು ಮಾಡಲಿಲ್ಲ. ಪ್ರೀತಿಯ ಸಹೋದರ ಸಹೋದರನೇ, ತಪ್ಪು ಮಾಡಲಿಲ್ಲದ ಪಕ್ಷದಲ್ಲಿ ಧೈರ್ಯವಾಗಿ ನಿಲ್ಲು. ಆಗ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಮುಂದೆ ನೀನು ಎಲ್ಲ ಕಾರ್ಯವನ್ನು ದೇವರು ಆಶೀರ್ವದಿಸ್ತಾರೆ. ಯಾರು ಎದುರಾಳಿಗಳು ನಿನ್ನ ಮೇಲೆ ದೂಷಣೆ ನಿನ್ನ ಮೇಲೆ ಬರಲು ಸಾಧ್ಯವಿಲ್ಲ. ಏಕೆಂದರೆ ನೀನು ಒಳ್ಳೆಯವನಾಗಿದ್ದಿ ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು? ದೇವರೇ ನಿನ್ನನ್ನು ನಿರ್ದೋಷಿ ಎಂದು, ನಿನ್ನನ್ನು ಒಳ್ಳೆಯವನೆಂದು, ಒಳ್ಳೆಯ ಮಗಳೆಂದು, ಒಳ್ಳೆಯ ಮಗನೆಂದು, ಒಳ್ಳೆಯ ಮಕ್ಕಳೆಂದು, ಒಳ್ಳೆಯ ಕೆಲಸ ಮಾಡ್ತೀಯ ಎಂದು ದೇವರೇ ನಿರ್ಣಯಿಸುವಾಗ ಯಾರು ಏನು ಮಾಡಲಿಲ್ಲ. ದೇವರು ಈ ಕಾರ್ಯದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟು, ಒಬ್ಬನಿಗೆ ಒಳ್ಳೆಯ ಸಂಬಳವನ್ನು ಕೊಟ್ಟು ಆತನ ಕುಟುಂಬವನ್ನು, ಇತರರನ್ನು ಬರುವ ಸಂಬಳದಲ್ಲಿ ಸಹಾಯ ಮಾಡುವ ಮಗನಾಗಿ ಮಾರ್ಪಟ್ಟಿದ್ದರೆ, ಆದರೆ ಮಾರ್ಪಟ್ಟಾಗ ಕೆಲವರು ಅದನ್ನು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅಲ್ಲಿ ಕೊಡಬಾರದು, ಇಲ್ಲಿ ಕೊಡಬಾರದು ಎಂದು ಹೇಳಿದಾಗ, ಆದರೆ ದೇವರು ಆತನಲ್ಲಿ ಇದ್ದುದರಿಂದ ಆತನು ಮಾಡ್ತಾರೆ. ಆದರೆ ಬೇರೆ ಯಾರು ಅದನ್ನು ದೋಷಿಸಲು, ನಿರ್ಣಯಿಸಲು ಅವರಿಂದ ಆಗದು ಎಂದು ದೇವರು ಹೇಳ್ತಾರೆ ಈ ವಾಕ್ಯದಲ್ಲಿ. ಪ್ರೀತಿಯ ಸಹೋದರ ಸಹೋದರರೇ, ಪ್ರಾಣ ತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿ ಕ್ರೈಸ್ತ ಯೇಸು ದೇವರ ಫಲಪಾರ್ಶ್ವದಲ್ಲಿದ್ದುಕೊಂಡು ತಮ್ಮ ಪರವಾಗಿ ಭಿನ್ನಯಿಸುತ್ತಾರೆ. ಏಕೆಂದರೆ ಕ್ರೈಸ್ತ ಯೇಸುವೇ ದೇವರ ಫಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಾರೆ. ಏಕೆಂದರೆ ಅವರು ಈ ಲೋಕದಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಂಬುದನ್ನು ನೋಡುತ್ತೇವೆ. ಪ್ರಾಣ ತ್ಯಾಗ ಮಾಡಿದ ಮೇಲೆ ಅವರು 3 ದಿವಸ
ದಿವಸಕ್ಕೆ ಈ ಲೋಕದಲ್ಲಿ ಅವರು ಪುನರುತ್ಥಾನ ಹೊಂದಿದ್ದಾರೆ ಎಂಬುದನ್ನು ನೋಡ್ತೇವೆ. ಮತ್ತು ಯೇಸುವೇ ನಮ್ಮ ಬಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ದೇವರಲ್ಲಿ ಆ ಯೆಹೋವನಲ್ಲಿ ಅವರು ಬೆನ್ನಯಿಸುವಾಗ ನಿನಗೆ ಯಾವುದೇ ತೊಂದರೆ ತೊಡಕುಗಳು ಬಂದಿರುವುದಿಲ್ಲ. ಏಕೆಂದರೆ ದೇವರು ಹೇಳ್ತಾರೆ, ನನ್ನನ್ನು ನಂಬುವವನು, ನನ್ನನ್ನು ಶ್ವಾಸಿಸುವವನು ನನ್ನ ತಂದೆಯನ್ನು ಅರಿಯುತ್ತಾನೆ, ಅವರನ್ನು ವಿಶ್ವಾಸಿಸುತ್ತಾನೆ ಎಂದು ಯೇಸು ಹೇಳಿದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಕ್ರೈಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡಿ, ಕ್ರೈಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಕ್ರೈಸ್ತ ಯೇಸುವಿನಲ್ಲಿ ಪ್ರೀತಿಯಲ್ಲಿ ನೀನು ನೆಲೆಗೊಂಡಿದ್ದರೆ ನಿನಗೆ ಕಷ್ಟ ಬಂದಾಗ, ಕಷ್ಟ ಸಂಕಷ್ಟ ಬಂದಾಗ ನೀನು ಆ ಕಷ್ಟ ಸಂಕಟವನ್ನು ದೇವರು ಪ್ರೀತಿಯಿಂದ ಎದುರಿಸಲು ಆ ಮನಸ್ಸನ್ನು, ಆ ಧೈರ್ಯವನ್ನು ದೇವರು ನಿನಗೆ ಕೊಟ್ಟೇ ಕೊಡುತ್ತಾರೆ. ಎಂಥ ಕಷ್ಟ ಬಂದರೂ ಈ ಲೋಕದಲ್ಲಿ ನೀನು ದೇವರ ಪ್ರೀತಿಯಲ್ಲಿ ನೆಲೆಸಿದ್ದರೆ ಅದು ಖಂಡಿತವಾಗಿಯೂ ಜಯ ಕಾಣುತ್ತದೆ. ಕಷ್ಟ ಇರುವುದಿಲ್ಲ, ಜಯ ಹೊಂದುವೆ ಎಂದು ದೇವರು ನಿನಗೆ ಹೇಳ್ತಾರೆ. ಪ್ರೀತಿಯ ಸಹೋದರ ಸೋರೆ, ನಿನಗೆ ಇಕ್ಕಟ್ಟು ಬಿಕ್ಕಟ್ಟುಗಳು ಬರುವುದು ಈ ಲೋಕದಲ್ಲಿ. ಹಲವಾರು ಸಲ ನಿನ್ನ ಜೀವಿತದಲ್ಲಿ ಎಷ್ಟೋ ವರ್ಷಗಳಿಂದ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ಇರಬಹುದು. ಆದರೆ ದೇವರು ಹೇಳ್ತಾರೆ, ಆ ಇಕ್ಕಟ್ಟುಗಳನ್ನು ಬಿಕ್ಕಟ್ಟುಗಳನ್ನು ತೆಗೆದು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಏಕೆಂದರೆ ದೇವರ ಪ್ರೀತಿಯ ಮಗಳಾಗಿ ಮಗನಾಗಿ ಈ ಸಮಯದಲ್ಲಿ ನೀನು ಈ ವಾಕ್ಯ ಕೇಳಬೇಕಾದರೆ ಮಾರ್ಪಟ್ಟಿದೆಯಾ ಎಂಬುದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ನಿನಗೆ ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ? ನಿನಗೆ ಹಿಂಸೆಗಳು ತೊಂದರೆ ತೊಡಕು ಕೊಟ್ಟರೂ ಎಲ್ಲದಿಂದಲೂ ನಿನಗೆ ಜಯವನ್ನು ಕೊಡುವ ನಮ್ಮ ದೇವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಇಲ್ಲ, ಹಸಿವು, ನೀರಡಿಕೆ, ನಗ್ನ ಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ ಕಟಾರಿಗಳಿಂದ ಸಾಧ್ಯವೇ? ಈ ಲೋಕದಲ್ಲಿ ಯಾವುದೇ ಖಡ್ಗಗಳಿಂದಾಗಲಿ, ಯಾವುದೇ ವಿಪತ್ತಿನಿಂದಾಗಲಿ, ಯಾವುದೇ ಆಪತ್ತಿನಿಂದಾಗಲಿ, ಯಾವುದೇ ರೀತಿಯಿಂದ ತೊಂದರೆ ತೊಡಕುಗಳಿದ್ದರೂ ದೇವರು ನಿನ್ನನ್ನು ಖಂಡಿತವಾಗಿಯೂ ಕಾಪಾಡುವರು. ಪ್ರೀತಿಯ ಸಹೋದರ ಸಹೋದರಿ, ದೇವರ ಸತ್ಯದಲ್ಲಿ ಯಾರು ಇರ್ತಾರೋ, ದೇವರ ಮಾರ್ಗದಲ್ಲಿ ಯಾರು ಇರ್ತಾರೋ, ಆ ಮಾರ್ಗಗಳು ದೇವರ ಪ್ರೀತಿಯಲ್ಲಿದ್ದರೆ ಅದು ಸರಾಗವಾಗಿ ಅದು ಓಪನ್ ಆಗ್ತವೆ ಎಂಬುದನ್ನು ದೇವರು ಹೇಳ್ತಾರೆ. ನಿನಗೆ ಕಷ್ಟ ದುಃಖಗಳು ಬಂದಾಗ, ಹಲವಾರು ತೊಂದರೆಗಳಿದ್ದಾಗ ಮಾರ್ಗಗಳು ನಿನಗೆ ದೇವರ ಮಾರ್ಗಗಳು ನಿನಗೆ ಓಪನ್ ಆಗ್ತವೆ. ದೇವರು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ಏಕೆಂದರೆ ನೀನು ಸತ್ಯದಲ್ಲಿ ನಡೆದಿದ್ದೀಯಾ. ದೇವರ ಪ್ರೀತಿಯಲ್ಲಿ ಇರಬೇಕಾದರೆ ಪ್ರೀತಿಯು ನಿನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಜಯಗೊಳಿಸುತ್ತದೆ. ಕಷ್ಟದಲ್ಲಿರಲಿ, ದುಃಖದಲ್ಲಿರಲಿ, ವೇದನೆಯಲ್ಲಿ ಇರು, ಎಲ್ಲವನ್ನು ದೇವರು ನಿನ್ನನ್ನು ಪೂರೈಸಿ ಕೊಡುವರು. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರಿ, ಯೇಸುವಿಗೂ ಸಹ ಲೋಕದಲ್ಲಿ ಹುಟ್ಟಿದಾಗ ಅವರಿಗೆ ಕಷ್ಟಗಳು, ದುಃಖಗಳು, ನೋವುಗಳೆಂದರೆ ಅವರನ್ನು ಪ್ರಾರ್ಥನೆ ಮಾಡಿದಾಗ ಹಿಡಿದರು, ಜಡಿದರು, ಬಡಿದರು. ಅವರನ್ನು ಎಷ್ಟೇ ಬಡಿದರು, ಒಡೆದರು, ಚಾಟಿ ಏಟುಗಳಿಂದ ಒಡೆದರು, ಎಂಥ ಕಷ್ಟ ಕೊಟ್ಟರು. ಅವರ ದೇಹದಲ್ಲಿ ಎಲ್ಲಿ ಬೀಳದ ಸ್ಥಳವಿಲ್ಲ ಎಲ್ಲ ಒಡೆದರು. ಆದರೂ ಸಹ ನಮಗೋಸ್ಕರ ಅವರು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮೆಲ್ಲರ ಪಾಪಗಳಿಗೋಸ್ಕರ, ನಮ್ಮೆಲ್ಲರ ಮಕ್ಕಳಿಗೋಸ್ಕರ, ಈ ಲೋಕವನ್ನು ಮನುಷ್ಯನು ಕೊಟ್ಟ ಪ್ರೀತಿಗೋಸ್ಕರ ಸುಮ್ಮನಿದ್ದರು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಇಂದು ನಿನಗೂ ಕುಟುಂಬಗಳಲ್ಲಿ ಕಷ್ಟವಿದೆಯಾ, ವೇದನೆ ಇದೆಯಾ, ತೊಂದರೆ ಇದೆಯಾ? ಈಗ ತಾಳ್ಮೆಯಿಂದ ಸಹಿಸಿಕೊಂಡು ದೇವರ ಸನಿಕ ನೀನು ಕುಳಿತು ಪ್ರಾರ್ಥನೆ ಮಾಡಿದಾಗ, ಆ ಪ್ರಾರ್ಥನೆಯ ಮುಖಾಂತರ ದೇವರ ಪ್ರೀತಿಯು ನಿನಗೆ ಹೆಚ್ಚಾದಾಗ ಆ ಪ್ರೀತಿಯು ನಿನ್ನ ಕಷ್ಟಗಳನ್ನು, ದುಃಖಗಳನ್ನು ನಿವಾರಿಸುವುದು ಎಂದು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರಿ, ಏಕೆಂದರೆ ದೇವರು ನಿಮ್ಮನ್ನು ಕೈ ಬಿಡುವ ದೇವರಲ್ಲ, ಪವಿತ್ರ ದೇವರೇ. ಪ್ರೀತಿಯ ಸಹೋದರ ಸಹೋದರಿ, ದಿನವಿಡೀ ನಿಮಗೋಸ್ಕರವೇ ಸಾವಿಗೀಡಾಗುತ್ತಿದ್ದೆವು ನಾವು. ವದ್ಯ ಸ್ಥಾನಕ್ಕೆ ಒಯ್ದ ಕುರಿಗಳಂತೆ ಪರಿಣತರಾಗುವೆವು ನಾವು. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮನ್ನು ಪ್ರೀತಿಸಿದ ಯೇಸು ಕ್ರೈಸ್ತರ ಮುಖಾಂತರ ಇವೆಲ್ಲ
ಎಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ದೇವರನ್ನು ನೀನು ಪ್ರೀತಿ ಮಾಡಿದ್ದರಿಂದ ಎಷ್ಟೋ ಕಷ್ಟಗಳಿಂದ, ಎಷ್ಟೋ ವೇದನೆಗಳಿಂದ, ಎಷ್ಟೋ ಸಾಲಬಾಧೆಗಳಿಂದ, ಎಷ್ಟೋ ನಿನಗೆ ಇರುವ ಕೋರ್ಟ್ ಕೇಸ್ಗಳಿಂದ ದೇವರು ನಿಮಗೆ ಬಿಡುಗಡೆ ಕೊಡುವ ದೇವರು ಅವರಾಗಿದ್ದಾರೆ. ಏಕೆಂದರೆ ದೇವರ ಪ್ರೀತಿಯಲ್ಲಿ ಬೆಳೆಯುವ ಮಗನಾಗಿ ಮಗಳಾಗಿ ಹಿಂದೆ ನೀನು ಸಮರ್ಪಣೆ ಮಾಡಿಕೊಟ್ಟಾಗ, ಅವರೊಟ್ಟಿಗೆ ನೀನು ಹೋದಾಗ ದೇವರು ಒಂದು ಮಗು ಯಾವ ರೀತಿಯಾಗಿ ಒಂದು ಮಗುವನ್ನು ತನ್ನ ತಂದೆ ನಡೆಸಿಕೊಂಡು ಹೋಗಿ ಅದನ್ನು ನಡೆಯಲು, ಅದನ್ನು ಓಡಲು ಕಲಿಸ್ತಾರೋ, ಅದೇ ರೀತಿಯಾಗಿ ಮಗಳೇ ಮಗನೇ ದೇವರು ನಿನ್ನ ಜೊತೆಗಿದ್ದಾಗ ಯಾವುದೇ ಸಾಲಬಾಧೆಗಳು, ತೊಂದರೆ ತೊಡಕುಗಳಿದ್ದರೂ ನಿನ್ನ ಕೈಯನ್ನಿಡಿದು ನಡೆಸಿ ಅವರು ಎಲ್ಲವನ್ನೂ ತೀರಿಸುವ ದೇವರು ಅವರಾಗಿದ್ದರೆ, ಅದಕ್ಕಾಗಿ ದೇವರಲ್ಲಿ ನೀವು ಪ್ರೀತಿಯನ್ನು ಇಡಿ. ಪ್ರೀತಿಯ ಸಹೋದರ ಸಹೋದರಿ, ಯಾವ ರೀತಿಯಾಗಿ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇಟ್ಟಿದೆಯೋ ನೀ ಯೇಸುವಿನ ಮೇಲೆ ನೀವು ಅಷ್ಟೇ ಪ್ರೀತಿ ಇಡಬೇಕು. ಏಕೆಂದರೆ ನನ್ನ ಮಕ್ಕಳ ಮೇಲೆ ಪ್ರೀತಿ ಇಟ್ಟಾಗ, ನೀನು ತಂದೆಯಾದವರು ಕೆಲಸಕ್ಕೆ ಹೋದಾಗ, ನೀವು ತಂದೆ ತಾಯಿಗಳು ಸಾಯಂಕಾಲ ಆ ಮಕ್ಕಳಿಗೆ ಏನಾದರೂ ತೆಗೆದುಕೊಂಡು ಬರ್ತೀರಿ. ನನ್ನ ಮಗು ಮನೆಯಲ್ಲಿ ಕಾಯ್ತಾ ಇದೆ, ಆಗ ತೆಗೆದುಕೊಂಡಾಗ ಆ ಮಗು ಸಂತೋಷದಿಂದ ನೀನು ಬಾಗಿಲಿನ ಹತ್ತಿರ ಬಂದಾಗ ಆ ಮಗು ನಿನ್ನು ಆಹ್ವಾನಿಸಿ ಯಾವ ರೀತಿಯಾಗಿ ತಿಂಡಿಯನ್ನು ತೆಗೆದುಕೊಂಡು ಆ ಮಗು ಆ ನಿನ್ನ ಕುಟುಂಬದಲ್ಲಿ ಕುಣಿದು ಕುಪ್ಪಳಿಸುತ್ತದೆಯೋ, ಅದೇ ರೀತಿಯಾಗಿ ಯೇಸು ನಿಮ್ಮನ್ನು ಯಾವುದೇ ತೊಂದರೆ ತೊಡಕುಗಳಿದ್ದರೂ ನಿನ್ನನ್ನು ಅವರು ಬಾಗಿಲು ತಟ್ಟಿದಾಗ ಈಗೋ ಅವರು ಬಂದು ನಿನ್ನ ಜೊತೆ ಊಟ ಮಾಡುವರು, ನಿನ್ನ ಯಾವುದೇ ತೊಂದರೆ ತೊಡಕುಗಳು ನೀಗಿ ಹೋಗುವಂತೆ ಮಾಡುವರು. ಪ್ರೀತಿಯ ಸಹೋದರ ಸೊರೆ, ದೇವರ ಪ್ರೀತಿಯಲ್ಲಿ ನೀವಿರಬೇಕೆಂಬುದೇ ದೇವರಿಗೆ ಇಷ್ಟ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ನೀವು ಜಯಶಾಲಿಗಳಾಗುತ್ತೀರಿ ದೇವರ ಪ್ರೀತಿಯಲ್ಲಿದ್ದಾಗ ಎಂಬುದನ್ನು ಈ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಸಾವಾಗಲಿ ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮರಾಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗು ಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೈವ ಪ್ರೀತಿಗಿಂತ ನಮ್ಮನ್ನು ಬೇರ್ಪಡಿಸಲಾರವು. ಆಮೇನ್. ಪ್ರೀತಿಯ ಸಹೋದರ ಸಹೋದರಿ, ನೋಡಿ, ಈ ಲೋಕದಲ್ಲಿ ಸಾವಾಗಲಿ ಜೀವವಾಗಲಿ, ಈ ಸಾವಾಗಲಿ ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮರಾಗಲಿ, ಎಂಥ ದುರಾತ್ಮನಾದರೂ ಈ ಲೋಕದಲ್ಲಿ ಆ ದುರಾತ್ಮದ ಕಾರ್ಯಗಳನ್ನು ತಪ್ಪುಗಳನ್ನು ಮಾಡಿದರು. ಯೇಸುವಿನ ಬಳಿಗೆ ಬಂದ ಆ ಪ್ರೀತಿಯನ್ನು ಅವನು ಸ್ವೀಕರಿಸಿದರೆ ಸಾಕು ಆತನ ಹೃದಯಕ್ಕೆ, ಮನಸ್ಸಿಗೆ. ಆಗಲೇ ದೇವರು ಆತನಲ್ಲಿ ನೆಲೆಸಿ ಆತನ ನರನಾಳಗಳಲ್ಲಿ ಬಲ ಬರುವಂತೆ ಮಾಡ್ತಾರೆ. ಆತನ ರಕ್ತ ಕಣಗಳಲ್ಲಿ ದೇವರ ಪ್ರೀತಿ ಬೆಳೆದಾಗ ಆತನು ಬದಲಾಗುತ್ತಾನೆ ತಕ್ಷಣ. ಒಂದು ವ್ಯಕ್ತಿ ಯಾವುದೇ ರೀತಿಯಿಂದ ಕೋಪದಲ್ಲಿ ಮಾತನಾಡ್ತಾ ಇದ್ದರೆ ಆತನು ದೇವರ ಪ್ರೀತಿಯನ್ನು ಕೋಪದಿಂದ ಮಾತನಾಡ್ತಾ ಇದ್ದಾರೆ. ಈಗ ಆತನು ಯಾವುದೋ ಸಭೆಗೆ ಹೋದಾಗ, ಒಂದು ಪಾಸ್ಟರ್ ಆಗಲಿ ಗುರುಗಳಿಗೆ ಹೇಳುವಾಗ ಅವ್ರು ಹೇಳ್ತಾರೆ, ನೀನು ವಾಕ್ಯವನ್ನು ಧ್ಯಾನಿಸು, ಆ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಕೋಪವು ಕಡಿಮೆಯಾಗುತ್ತದೆ ಎಂದಾಗ, ಆತನ ಎಷ್ಟೇ ಕೋಪವಿದ್ದರೂ ಆತನು ವಾಕ್ಯವನ್ನು ಓದಿ ಧ್ಯಾನಿಸಿದಾಗ ಆತನ ಶರೀರದಲ್ಲಿರುವ ಕೋಪವು ಹೋಗ್ತದೆ, ಕಡಿಮೆಯಾಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ, ಅದೇ ದೇವರ ಪ್ರೀತಿ. ಒಬ್ಬ ಮನುಷ್ಯನು ಬದಲಾದಾಗ ದೇವರಿಗೆ ಸಂತೋಷವಾಗುತ್ತದೆ, ದೇವರು ಆನಂದ ಪಡುತ್ತಾರೆ. ದೇವರ ಪ್ರೀತಿ ಆತನಲ್ಲಿ ಬೆಳೆಯುತ್ತಿರಬೇಕಾದರೆ ಇನ್ನೂ ಅಧಿಕವಾದ ಪ್ರೀತಿಯನ್ನು ದೇವರು ಕೊಡ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಾಲೆಲೂಯಾ, ಹಾಲೆಲೂಯಾ. ಅಂತೆಯೇ ಮೇಲಣ ಲೋಕದಲ್ಲಿ ಆಗಲಿ ಕೆಳಗಣ ಲೋಕದಲ್ಲಾಗಲಿ ಸೃಷ್ಟಿ ಸಮಸ್ತಗಳನ್ನು ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ಇದು ನಿಶ್ಚಯ. ಈ ಲೋಕದಲ್ಲಿ, ಅಂತೆಯೇ ಈ ಮೇಲಣ ಲೋಕದಲ್ಲಿ ಆಗಲಿ ಈ ಕೆಳಗಣ ಲೋಕದಲ್ಲಾಗಲಿ ಯಾರೇ ಆಗಲಿ ದೇವರಲ್ಲಿ ನೀನು ಬೆಳೆಯುತ್ತಿದ್ದರೆ, ದೇವರ ಮಾರ್ಗಗಳನ್ನು ನೀನು ಪಾಲಿಸುತ್ತಿದ್ದರೆ, ದೇವರ ಸತ್ಯದಲ್ಲಿ ನೀನು ಬೆಳೆಯುತ್ತಿದ್ದರೆ ದೇವರು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರದೇ ಹೇಳುವುದು, ನನ್ನ ಪ್ರೀತಿಯನ್ನು, ನನ್ನ ವಾಕ್ಯವನ್ನು ದಿನನಿತ್ಯವೂ ನೀನು ನಿನ್ನ ಮಕ್ಕಳಿಗೂ ನಿನ್ನ ಕುಟುಂಬದಲ್ಲಿ ಇರುವ ನಿನ್ನ ಹೆಂಡತಿಗೂ ಪಾಲಿಸುವ ಹಾಗೆ ಹೇಳಿಕೊಡು.
ನಿನ್ನ ಬಾಯಲ್ಲಿರಲಿ ನನ್ನ ವಾಕ್ಯಗಳು. ನಿನ್ನ ಮಕ್ಕಳಿಗೆ ಅದನ್ನು ಕಲಿಸು. ನಿನ್ನ ಕುಟುಂಬದಲ್ಲಿರುವವರಿಗೆ ತಿಳಿಸು. ನಿನ್ನ ಅಕ್ಕಪಕ್ಕದಲ್ಲಿಯವರಿಗೆ ತಿಳಿಸು. ನನ್ನ ವಾಕ್ಯವನ್ನು ನೀನು ಇತರರಿಗೆ ಹೋಗಿ ಕಲಿಸಬೇಕಾದರೆ, ಆ ವಾಕ್ಯವು ಅವರಲ್ಲಿ ಬೇರೂರಬೇಕಾದರೆ ಆಗಲೇ ಅದು ಕ್ರಿಯೆ ಮಾಡುತ್ತದೆ ದೇವರ ಪ್ರೀತಿ ಅವರಲ್ಲಿ ಎಂಬುದನ್ನು ನಾವು ಇಂದು ಓದಿದೆವು, ನೋಡಿದೆವು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವರ ಪ್ರೀತಿಯಲ್ಲಿ ನಾವು ಬೆಳೆದು, ದೇವರ ಐಕ್ಯತೆಯಲ್ಲಿ ನಾವು ಬೆಳೆದು, ದೇವರ ಮಮತೆಯಲ್ಲಿ ನಾವು ಬೆಳೆಯಬೇಕು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ದೇವರ ಪ್ರೀತಿಯಲ್ಲಿ ಇದ್ದರೆ. ಏಕೆಂದರೆ ದೇವರು ಬಂದಾಗ ಅಲ್ಲಿ ಬೈಬಲ್ ಗ್ರಂಥದಲ್ಲಿ ನಾವು ನೋಡುವಾಗ ದೇವರು ಆತನು ಹೊರ ದೇಶಕ್ಕೆ ಆತನು ಹೋಗುವಾಗ ಮೂವರನ್ನು ಕರೆದು ಒಬ್ಬನಿಗೆ 10 ನಾಣ್ಯಗಳನ್ನು ಕೊಡ್ತಾನೆ, ಇನ್ನೊಬ್ಬನಿಗೆ 2, ಇನ್ನೊಬ್ಬನಿಗೆ 1 ನಾಣ್ಯವನ್ನು ಕೊಡ್ತಾನೆ. ಆದರೆ ಕೆಲವು ದಿವಸ ಅವರು ಹೋಗಿ ಪುನಃ ಅವರನ್ನು ಕೆಲವು ವರ್ಷಗಳ ನಂತರ ಕರೀತಾನೆ. ಅವರನ್ನು ಕರೆದಾಗ 10 ನಾಣ್ಯವುಳ್ಳವನನ್ನು ಕರೆದಾಗ, ಪ್ರಭು ನೀವು ಕೊಟ್ಟ ಈ ಹಣದಿಂದ ನಾನು ನಾಣ್ಯಗಳಿಂದ ಇನ್ನೂ 10 ಸಂಪಾದನೆ ಮಾಡಿದಾಗ ಬೇಷ್, ಒಳ್ಳೆಯವನು ಎಂದೇ ಬೇಷ್ ಎಂದು ಬೆನ್ನು ತಟ್ಟಿ ಆತನನ್ನು ಆಶೀರ್ವದಿಸ್ತಾರೆ. ಇನ್ನೂ ಅಧಿಕವಾಗಿ ಆತನಿಗೆ ಕೊಡ್ತಾರೆ ಎಂಬುದು ನೋಡ್ತೇವೆ. 2 ಕೊಟ್ಟವನು ಬಂದು, ಇಗೋ ಪ್ರಭುವೇ, ನೀವು ಕೊಟ್ಟ ಈ ಪ್ರೀತಿಯ ಈ ಹಣದಿಂದ ನಾನು 2 ಸಂಪಾದನೆ ಮಾಡಿದ್ದ ಅಂದಾಗ ಆ ದೇವರ ಪ್ರೀತಿಯಿಂದ ಇನ್ನಷ್ಟು 2ರಷ್ಟು ಆತನನ್ನು ಆಶೀರ್ವದಿಸ್ತಾರೆ. 1 ನಾಣ್ಯ ಕೊಟ್ಟವನು ಕರೆದಾಗ, ದೇವರೇ ನೀವು ಬಲಿಷ್ಠರು, ನೀವು ನಮ್ಮ ಮಾತಿಗೆ ಕಿವಿಗೊಟ್ಟರು, ಕೋಪವುಳ್ಳವರು, ನೀವು ಬಂದರೆ ನಮ್ಮನ್ನು ಕೇಳುತ್ತೀರಿ, ಮತ್ತು ಆ ಹಣವನ್ನು ನಾನು ಎಲ್ಲಿ ಹಾಕಿದರೂ ಲಾಸ್ ಆಗಿಬಿಟ್ರೆ ನೀವು ಬಂದಾಗ ನಮ್ಮನ್ನು ದೂಷಿಸ್ತೀರಿ ಅಂತೇಳಿ, ಈಗೋ ಹಣವನ್ನು ಭೂಮಿಯಲ್ಲಿ ಬಚ್ಚಿಟ್ಟಿದ್ದೇನೆ, ತೆಗೆದುಕೊಳ್ಳಿದಾಗ, ಎಲೇ ಮೂರ್ಖನೇ, ನೀನು ಇಷ್ಟು ಈ ಹಣವನ್ನು ತೆಗೆದುಕೊಂಡು ಹೋಗಿ ನೀನು ಬಡ್ಡಿ ಅಂಗಡಿಯಲ್ಲಿ ಕೊಟ್ಟಿದ್ದರೆ ಆ ಬಡ್ಡಿ ಹಣ ಬರ್ತಾಯಿತ್ತು, ಸುಮ್ಮನೆ ಅದನ್ನು ಬಚ್ಚಿಟ್ಟಿದೆಯಾ ಎಂದೇಳಿ ಆತನನ್ನು ದೂರ ತಳ್ಳಿಬಿಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ದೇವರ ಪ್ರೀತಿಯನ್ನು ಯಾವ ರೀತಿಯಾಗಿ ಈ 10 ನಾಣ್ಯಗಳನ್ನು ಪಡೆದು 10 ಪಡೆದರು, ಅದೇ ರೀತಿಯಾಗಿ ನೀವು ಈ ದೇವರ ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ಆ ಪ್ರೀತಿ ಬೆಳೆಸಿಕೊಂಡು ಇನ್ನೂ ಅಧಿಕವಾಗಿ ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುವುದು. 2ನೇವನು ಯಾವ ರೀತಿ ಸಂಪಾದನೆ ಮಾಡಿದನೋ ಅದೇ ರೀತಿಯಾಗಿ ಸಂಪಾದನೆ ಮಾಡಲು ಆಶೀರ್ವಾದದ ಪ್ರೀತಿಯನ್ನು ಪಡೆದುಕೊಳ್ಳಿ. ಆದರೆ 1 ಯಾವುದು ರೀತಿ ಪಡೆದನೋ, ಈ ಲೋಕದಲ್ಲಿ ಕೆಲಸ ಮಾಡಬೇಕು, ದುಡಿಯಬೇಕು, ದುಡಿದು ಅದಕ್ಕೆ ತಕ್ಕಂತೆ ನಾವು ದಾನ ಧರ್ಮ ಮಾಡುವ ಮಕ್ಕಳಾಗಿ ಮಾರ್ಪಡೋಣ. ದೇವರಲ್ಲಿ ನಾವು ಒಂದಾಗೋಣ. ದೇವರು ನಮ್ಮನ್ನು ಎಂದೆಂದಿಗೂ ಕಾಪಾಡುವರು. ನಾನು ಈಗ ಹೇಳಿದ ಈ ದೇವರ ಪ್ರೀತಿಯನ್ನು ಅಧಿಕವಾಗಿ ಬೆಳೆಸಿಕೊಂಡು ಆ ಪ್ರೀತಿಯಲ್ಲಿ ನಾವು ಬೆಳೆಯೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆಯು, ದೇವರ ಅನುಗ್ರಹವು, ಈಗ ನಾವು ದೇವರ ಈ ವಾಕ್ಯಗಳಲ್ಲಿ ಹೊಂದಿದ ಆಶೀರ್ವಾದವು, ದೇವರ ಪ್ರೀತಿಯ ಬಗ್ಗೆ ಕೇಳಿದಾಗ ಅದರಲ್ಲಿ ಪಡೆದ ಆ ಶಕ್ತಿಯು ನಿಮ್ಮಲ್ಲಿ ಯಾವಾಗಲೂ ಇರಲೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.